ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 14 ದಕ್ಷಿಣ ಅಮೆರಿಕ ಪ್ರಶ್ನೋತ್ತರಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ರೆಡ್ ಇಂಡಿಯನ್. 2. ದಕ್ಷಿಣ ಅಮೆರಿಕದ ಅತಿ ದೊಡ್ಡ ರಾಷ್ಟ್ರ ಡ್ಯಾಶ್. ಉತ್ತರ ಬ್ರೆಜಿಲ್. 3. ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರದ ಜಲಪಾತ ಡ್ಯಾಶ್. ಉತ್ತರ ಏಂಜಲ್ ಜಲಪಾತ. 4. ಪ್ರಪಂಚದಲ್ಲೇ ಅತಿ ಎತ್ತರವಾದ ಸರೋವರ ಡ್ಯಾಶ್. ಉತ್ತರ ಟಿಟಿಕಾಕಾ ಸರೋವರ. 5. ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ಹುಲ್ಲುಗಾವಲು ಡ್ಯಾಶ್. ಉತ್ತರ ಪಾಂಪಸ್. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ದಕ್ಷಿಣ ಅಮೆರಿಕದ ಸ್ಥಾನ ಮತ್ತು ವಿಸ್ತೀರ್ಣಗಳನ್ನು ತಿಳಿಸಿ. ಉತ್ತರ ದಕ್ಷಿಣ ಅಮೆರಿಕದ ಖಂಡದ ಬಹುಭಾಗವು ದಕ್ಷಿಣಾರ್ಧಗೋಳದಲ್ಲಿದೆ. 12 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 56 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಮತ್ತು ರೇಖಾಂಶಿಕವಾಗಿ 35 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ 81 ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೂ ವಿಸ್ತರಿಸಿದೆ. ದಕ್ಷಿಣ ಅಮೆರಿಕದ ಒಟ್ಟು ಭೂಭಾಗವು ಸುಮಾರು 177.1 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವಾಗಿದೆ. ಪ್ರಶ್ನೆ 2. ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವಲುಗಳನ್ನು ತಿಳಿಸಿರಿ. ಉತ್ತರ ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವಲುಗಳು ವೆನಿಜುಲಾದ ಲಾನೋಸ್, ಬ್ರೆಜಿಲ್ನ ಕಾಂಪಸ್, ಅರ್ಜೆಂಟೈನಾದ ಪಾಂಪಸ್. ಪ್ರಶ್ನೆ 3. ದಕ್ಷಿಣ ಅಮೆರಿಕದ ಪ್ರಮುಖ ಸಸ್ಯ ಹಾಗೂ ವನ್ಯಜೀವಿಗಳನ್ನು ಹೆಸರಿಸಿರಿ. ಉತ್ತರ ದಕ್ಷಿಣ ಅಮೆರಿಕದ ಪ್ರಮುಖ ಸಸ್ಯಗಳು ಮಹಾಗನಿ, ಎಬೋನಿ, ರಬ್ಬರ್ ಮರ, ಮೆಕ್ಕೆಜೋಳ, ಗೋಧಿ, ಭತ್ತ, ಕಾಫಿ, ಹತ್ತಿ, ಕಬ್ಬು ಇತ್ಯಾದಿಗಳು. ದಕ್ಷಿಣ ಅಮೆರಿಕದ ಪ್ರಮುಖ ವನ್ಯಜೀವಿಗಳು ಕಾಂಡರ್, ಹಾರುವ ಮಂಗ, ಅಳಿಲು, ಮಂಗಗಳು, ಹೆಬ್ಬಾವು, ಪ್ಯೂಮಾ, ಜಾಗ್ವಾರ್ಗಳು, ಲಾಮಾ, ಆಲ್ಪಾಕಾ, ಆಮೆ, ಮೊಸಳೆ ಇತ್ಯಾದಿಗಳು. ಪ್ರಶ್ನೆ 4. ದಕ್ಷಿಣ ಅಮೆರಿಕದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳನ್ನು ಹೆಸರಿಸಿರಿ. ಉತ್ತರ ಬ್ಯೂನಸ್ ಐರಿಸ್, ರಿಯೋ ಡಿ ಜನೈರೊ, ಸಾವೊ ಪೌಲೊ ಮುಂತಾದ ನಗರಗಳು ದಕ್ಷಿಣ ಅಮೆರಿಕದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳಾಗಿವೆ.